ವೆಲ್ಕಮ್ ಬ್ಯಾಕ್. ಚರ್ಚೆಯನ್ನು ಮಾಡ್ತಿದ್ವಿ ರಾಜ್ಯದ ನಿರುದ್ಯೋಗದ ಸಮಸ್ಯೆ ಮತ್ತು ಬಾಕಿ ಉಳಿಸ್ಕೊಂಡಿರುವಂಥ ಹುದ್ದೆಗಳ ಭರ್ತಿಯ ಬಗ್ಗೆ ಸರ್ಕಾರದ ನಿರ್ಲಕ್ಷ್ಯದ ಬಗ್ಗೆ ಮಾತಾಡ್ತಿದ್ವಿ. ನೋಡಿ ಕುಮಾರ್ ಅವರೇ, ಸರ್ಕಾರಕ್ಕೆ ಒಂದು ರಾಜ್ಯದ ಜನರ ಬಗ್ಗೆ ಕಾಳಜಿ ಇರಬೇಕಾಗತ್ತೆ. ರಾಜ್ಯದ ಅಭಿವೃದ್ಧಿ ಸೂಚ್ಯಂಕ ಎಷ್ಟರಲ್ಲಿದೆ ನೀವು ನನಗೆ ಮಾಹಿತಿ ಕೊಡಬೇಕು. ಅಭಿವೃದ್ಧಿ ಸೂಚ್ಯಂಕ ಬಡತನದ ಪ್ರಮಾಣ ಎಷ್ಟು ಕೆಳಗಿದೆಯೋ ಮೇಲಕ್ಕೆ ಇದೆಯೋ, ಪೌಷ್ಟಿಕಾಂಶದ ಕೊರತೆ ವಿಚಾರದಲ್ಲಿ ಎಷ್ಟಿದೆ ಅಂತೇಳಿ. ನೀವು ಬರೀ ಒಂದು ಉದ್ಯೋಗ ಅಂದರೆ ಅದು ಎಲ್ಲ ಜನರ ಬದುಕನ್ನು ಸಂಪೂರ್ಣವಾಗಿ ಅವಲಂಬಿಸಿರುತ್ತೆ. ನೀವು ನೋಡಿ, SC ST ಸಮುದಾಯಗಳು, ಆಮೇಲೆ ಹಿಂದುಳಿದ ಸಮುದಾಯಗಳ ಅಪೌಷ್ಟಿಕತೆ ವಿಚಾರ ಇರ್ಬೋದು, ಅವರ ಮೂಲಭೂತ ಸೌಲಭ್ಯಗಳ ಕೊರತೆ ಇರ್ಬೋದು, ಅವೆಲ್ಲವೂ ಕೂಡ ತುಂಬ ಶೋಚನೀಯ. ಇನ್ನು ಅಲೆಮಾರಿ ಸಮುದಾಯಗಳ ಪಾಡಂತೂ ಹೇಳ್ತಿರೋದು. ಯಾಕೆ ಉದ್ಯೋಗ ಬಹಳ ಮುಖ್ಯ ಆಗುತ್ತಂದರೆ, ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಸರ್ಕಾರಿ ನೌಕರಿ ಸಿಕ್ತು ಅಂದರೆ ಇಡೀ ಕುಟುಂಬ ಮುನ್ನೆಲೆಗೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಎಲ್ಲ ರೀತಿಯಲ್ಲೂ ಕೂಡ ಅವರು ಅಭಿವೃದ್ಧಿಯನ್ನು ಹೊಂದುತ್ತಾರೆ. ಈಗ ನೀವು ಹೇಳ್ತಿದ್ದೀರಿ, ನಾವು ಹಿಂದಿನ ಸರ್ಕಾರಗಳು ಮಾಡ್ಕೊಂಡು ಬಂದಿರುವಂಥ ಸಮಸ್ಯೆಗಳಿಂದ ಈಗ ನಮಗೆ ತೊಂದರೆ ಆಗ್ತಾ ಇದೆ ಅಂತ. ಆಮೇಲೆ ಮತ್ತೆ ಹೇಳ್ತೀರಿ, ನಮಗೆ ಕೇಂದ್ರದಿಂದ ಬರಬೇಕಾಗಿರುವಂಥ ಅನುದಾನ ಇರ್ಬೋದು, ಆರ್ಥಿಕ ಇಲಾಖೆಯಿಂದ ಬರಬೇಕಾಗಿರೋ ಪರ್ಮಿಷನ್ ಇರ್ಬೋದು ಅಂತ ಹೇಳ್ತೀರಿ. ಈಗ ನೋಡಿ, ಅದು ಒಂದು ಕೇಂದ್ರದಿಂದ ರಾಜ್ಯಕ್ಕೆ ಎಷ್ಟು ದುಡ್ಡು ಬರಬೇಕಾಗಿದೆ, ಅದು ಏನು ಸಮಸ್ಯೆ ಬಗೆಹರಿಸ್ಕೋಬೇಕಾಗಿದೆ ಅನ್ನೋದನ್ನು ಮಾಡಬೇಕಾಗಿರೋದು ಅದು ನೀವೇ ಮಾಡಬೇಕು. ಯಾಕೆಂದರೆ ಅಧಿಕಾರಕ್ಕೆ ಬಂದಿರೋದು ಪೂರ್ಣಗೊಳಿಸ್ತೀನಿ. ನೀವು ಅಧಿಕಾರಕ್ಕೆ ಬಂದಿದ್ರಿ, ಅದನ್ನು ಆ ಒಂದು ಹೋರಾಟ ನೀವು ಮಾಡಲೇಬೇಕಾಗುತ್ತೆ. ಜೊತೆಗೆ ಕೇಂದ್ರದಿಂದ ಬರಬೇಕಾಗಿರುವ ಅನುದಾನ ಅಥವಾ ಹಣ ಅಷ್ಟೇ ಅಲ್ಲದೆ ರಾಜ್ಯದ ಜನರ ಟ್ಯಾಕ್ಸ್ ಕೊಡ್ತಾ ಇದ್ದಾರಲ್ಲ, ನಿಮಗೆ ಟ್ಯಾಕ್ಸ್ ಕೊಡ್ತಾ ಇದ್ದಾರಲ್ಲ, ಆ ಟ್ಯಾಕ್ಸಲ್ಲಿ ಎಷ್ಟೆಷ್ಟು ಇಲಾಖೆ ಖಾಲಿ ಇದ್ದಾವೆ, ಆ ಇಲಾಖೆಗೆ ಸರ್ಕಾರಿ ನೌಕರನ್ನ ಅಪಾಯಿಂಟ್ ಮಾಡ್ಕೊಂಡಾಗ ಅವ್ರಿಗೆ ಎಷ್ಟು ಸಂಬಳ ಬೇಕಾಗುತ್ತೆ, ಅವರಿಗೆ ಪಿಂಚಣಿ ಎಷ್ಟು ಬೇಕಾಗುತ್ತೆ ಅಂತೇಳಿ ಆ ಲೆಕ್ಕಾಚಾರನ ಮಾಡಬೇಕಾಗಿದೆ. ಮುಖ್ಯಮಂತ್ರಿಗಳು ಆರ್ಥಿಕ 16-15 ಬಜೆಟ್ಗಳನ್ನ ಮಂಡನೆ ಮಾಡಿದ್ದಾರೆ. ಈಗ ಸಮಸ್ಯೆ ಆಗ್ತಿರೋದೇನು ಅಂದರೆ, ನೀವು ಆ ಲೆಕ್ಕಾಚಾರ ಮಾಡೋದು ಬಿಟ್ಟು ಕೇಂದ್ರ ಸರ್ಕಾರ ಕೊಡಬೇಕಾಗಿತ್ತು, ನಾವು ಕೊಟ್ಟಿಲ್ಲ ಅಂತ ಅದಲ್ಲ. ನೀವು ರಾಜ್ಯ ಸರ್ಕಾರ, ನೀವು ಬರುತ್ತೆ ಅದು ಆ ಹೋರಾಟ ಮಾಡಿ. ರಾಜ್ಯ ಸರ್ಕಾರ ಏನು ತೆಗೆದುಕೊಂಡು ನೀವು ಅಧಿಕಾರಕ್ಕೆ ಬಂದರೆ ಬರೀ 15,000 ಮಾಡಿದ್ದೀರಿ ಅಂತಂದರೆ ಲಕ್ಷಾಂತರ ಜನ ಕಾಯ್ತಾ ಇದ್ದಾರೆ ಉದ್ಯೋಗ ಇಲ್ಲದೆ. ಅವ್ರ ಕತೆ ಏನು, ಅವ್ರ ಭವಿಷ್ಯ ಏನು? ನೀವು ಬರೀ 15,000 ಅಪಾಯಿಂಟ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಅವರೆಲ್ಲ ಹೋಗಬೇಕು? ವಯಸ್ಸಾಗುತ್ತೆ ಸ್ವಾಮಿ ಅವ್ರಿಗೆ. ಎಷ್ಟೋ ಜನ ಏಜ್ ಬಾರಾಗಿ ಮನೆಗೆ ಕೂತಿದ್ದಾರೆ, ಕಷ್ಟಪಟ್ಟು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇದ್ದಾರೆ ನನಗೆ ಕೆಲಸ ಸಿಗುತ್ತೆ ಅಂತ. ಅವ್ರ ಕತೆ ಏನು? ಅವ್ರಿಗೇನು ಹೇಳ್ತೀರಿ ಉತ್ತರ? ಇದು ಪ್ರಶ್ನೆ ನಮಗೆ. ಸರ್, ನಮ್ಮ ಮನೆಗಳಲ್ಲೂ ಕೂಡ ವಿದ್ಯಾರ್ಥಿಗಳು ವಿದ್ಯೆ ಮುಗಿಸಿ ಪಾಸ್ಔಟ್ ಆದಮೇಲೆ ಉದ್ಯೋಗಕ್ಕೋಸ್ಕರ ಜಾತಕ ಪಕ್ಷಿಗಳಾಗಿ ಕಾಯ್ತಿರ್ತಾರೆ. ಹಸಿವು ಮುಕ್ತ ರಾಜ್ಯ ಆಗಬೇಕು ಅಂತಲೇ ಗ್ಯಾರಂಟಿ ಯೋಜನೆ ಮುಖಾಂತರ 10 kg ಅಕ್ಕಿ ಕೊಟ್ಟು ಎಲ್ಲರೂ ಹಸಿವು ಮುಕ್ತ ಆಗಬೇಕು. ಹಸುವಿನಿಂದ ಯಾರೂ ಅಕ್ಕಿ ಕೊಟ್ಬಿಟ್ರೆ ಆಯ್ತು ಸರ್, ಜನತೆ ಬದುಕು. ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ. ಇದು ಹಿಂದೆ ಇದು ಬಂದು ನೀವು ಕೊನೆ ಪ್ರಶ್ನೆದು ಉತ್ತರ ಕೊಡ್ತೀನಿ. ಮೊದಲನೇ ಪ್ರಶ್ನೆಗೆ ಉತ್ತರ ಕೊಡಬೇಕಲ್ವಾ? GSDP ಎಷ್ಟಿದೆ ಸರ್? 10% ಕರ್ನಾಟಕದ್ದು, ಬರೀ ಕರ್ನಾಟಕದ್ದು, ದೇಶದ್ದು ಹೇಳ್ತಿಲ್ಲ ನಾನು, ಬರೀ ಕರ್ನಾಟಕದ್ದು. GDP ಗ್ರೋತ್ ಎಷ್ಟಾಗಿದೆ ಸರ್ BJP ಮೇಲೆ? ಡಾಲರ್ಸ್ ಬೆಲೆ ಎಷ್ಟಿದೆ ಸರ್ ಇವತ್ತು? ಯಾಕೆ ಸರ್ ನಮ್ಮೊಬ್ಬರದ ಪಾತ್ರ? ನೀವೇನು ಮಾಡ್ತಿದ್ದೀರಿ ಅಲ್ಲಿ ಕೂತ್ಕೊಂಡು? ಬರೀ ಪಾಕಿಸ್ತಾನ, ಹಿಂದೂ, ಮುಸ್ಲಿಂ, ಇಲ್ಲಿ ಬನ್ನಿ ಸರ್, ಉದ್ಯೋಗದ ಬಗ್ಗೆ ಮಾತಾಡೋಣ. ಅಲ್ಲಿಗೆ ಹೋಗ್ತಿರಲ್ಲ. ಒಂದು ನಿಮಿಷ ನಾನು ಕೇಳ್ತಾ ಇದ್ದೇನೆ, ಒಂದು ನಿಮಿಷ. ನೀವು GDP ಗ್ರೋತ್ ಬಗ್ಗೆ ಕೇಳಿದ್ರಿ, GSDP ನಾನು ಹೇಳಿದೆ 10% ಕರ್ನಾಟಕ ರಾಜ್ಯದ ಯಾವಾಗ ಈ ಒಂದು ವರ್ಷದಲ್ಲಿ ಮಾಡಿರೋಂಥದ್ದು ನಮ್ಮ ಸರ್ಕಾರ ಶ್ವೇತಪತ್ರ ಕೊಡ್ರಲ್ಲ, ಹೊರಡಿಸಿದೀವಲ್ಲ, ಒಂದು ನಿಮಿಷ ಹೊರಡಿಸಿದ್ದೇವಲ್ವಾ? ಅಲ್ಲೇ ಮಾರಿಗಳ ಬದುಕು ಒಂದು ನಿಮಿಷ ಏನ್ ಒಂದು ನಿಮಿಷ ಎಲ್ಲ ಆರಾಮಾಗಿ ಲಕ್ಸುರಿ ಜೀವನ ಮಾಡ್ತಾ ಇದ್ದಾರೆ. ನೀವು ಹೇಳ್ದಂಗೆ ಒಂದು ಉದ್ಯೋಗ ಬಹು ಆಯಾಮಗಳನ್ನ ಸೃಷ್ಟಿ ಮಾಡಿಬಿಟ್ಟು ಭದ್ರತೆಯನ್ನು ನೀಡುತ್ತೆ ಒಂದು ಉದ್ಯೋಗ. KPSC ಮುಖಾಂತರ ಅದು ಪ್ರತಿ ತಿಂಗಳು ಪ್ರತಿದಿನ ಕೆಲಸ ನಡೆಯುತ್ತೆ. KPSC ಕರ್ಮಕಾಂಡಗಳು, ನೀವು ಹಂಗೆ ಏಕಾಏಕಿ ಹಂಗೆ ಹೇಳಕ್ ಆಗೋದಿಲ್ಲ. ಅಮೂಲಾಗ್ರ ಬದಲಾವಣೆ ಆಗಿದೆ. ಈಗ ಯಾರು ಭ್ರಷ್ಟಾಚಾರ ಮಾಡಕ್ ಸಾಧ್ಯ ಇಲ್ಲ. ಆ ಮಟ್ಟದಲ್ಲಿ KPSC ಕೆಲಸ ಮಾಡ್ತಾ ಇದೆ. ಒಂದ್ ನಿಮಿಷ ಬಿಡಿ ಮೇಡಮ್, ನಿಮ್ದು ಪಾತ್ರ ಇದೆ, ಹೇಳ್ಬಾರ್ದು. ಹೇಳಿದ್ರೆ ನಾಚಿಕೆ ಆಗುತ್ತೆ. ಹೇಳ PSC ಆಗೋಣ, ಹೇಳ್ಬೇಕಾ ಮೇಡಮ್ ಯಾರ್ಯಾರು ಅಂತ ಪಾಲ್ದಾರರು? ಅಪೋಸಿಷನ್ ಲೀಡರ್ ಕೂತ್ಕೊಂಡು ಅವ್ರು ಏನ್ ಮಾತಾಡ್ತಾರಲ್ಲ, ಒಂದು ನಿಮಿಷ ಸರ್, ನಾನು ನೋಡಿ, ನೀವು ಮಾತನಾಡುವಾಗ ಸ್ವಲ್ಪ ಜೋಪಾನವಾಗಿ ಮಾತಾಡಿ. ನಮ್ಮೆಲ್ಲ ಹಗರಣಗಳಿರೋದು KPSC ಮುಖಾಂತರ ಹಗರಣ ಮಾಡಿಸಿರೋದು ನಾವಲ್ಲ, ನೀವೇ ಮೇಡಮ್. ನೋಡಿ ಸರ್, ನಾನೇನ್ ಹೇಳ್ತೇನೆ ನೋಡಿ, ನಮ್ಮ ಪ್ರಾಮಾಣಿಕ ಪ್ರಯತ್ನ ಇದೆ. ಉದ್ಯೋಗಗಳನ್ನ ಖಾಲಿ ಬಿಡಬಾರ್ದು, ಸರ್ಕಾರಿ ಹುದ್ದೆಗಳನ್ನ ಯಾವುದನ್ನು ಖಾಲಿ ಬಿಡಬಾರ್ದು.
ನಾವು ಆ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂತ ಪ್ರಯತ್ನ ಖಾಲಿ ಮಾಡ್ತಿದ್ವಿ. ಬಿಡಬಾರ್ದು, ಎಲ್ಲ ಅವ್ರ ಮಕ್ಕಳಿಗೆ ತುಂಬ್ಕೋಬೇಕು ಅಷ್ಟೇ. ನಿಮ್ ಸರ್ಕಾರಗಳೆಲ್ಲ ಅದೇ ಮಾಡ್ತಾ ಇರೋದು. ಮತ್ತೆ ಟಿಕೆಟ್ ಈಗ ಮಕ್ಕಳು ನೋಡಿ ಅವರು KPSC ನಾಳೆ ಇಲಾಖೆಗಳಲ್ಲೂ ಕೂಡ ಅವರ ಈಗ ಸಂಬಂಧಿಕರು KPSC ಮೂಲಕ ತುಂಬ್ತಾ ಇದೀವಿ ಅಂತ ಹೇಳ್ತಿದ್ದಾರೆ. ಈ KPSC ಆಯ್ತು ಮೇಡಮ್, ನಾನು ಅದೇ ಕೆಲಸ ಒಂದ್ ನಿಮಿಷ ಅವ್ರು ಅಲ್ಲ, ಮಾತಾಡಿ. ಅವ್ರ ಸಂಬಂಧಿಕರು ಅವ್ರಿಗೆ ಅವಕಾಶ ಕೊಡೋಣ. ನೀವು ಒಬ್ಬರೇ ಮಾತಾಡಿದ್ರೆ ಹೆಂಗೆ? ಒಂದ್ ಸಂಬಂಧಿಕರು ಸೇರ್ಸ್ಕೊಂಡ್ಬಿಡ್ಬೋದು ಅಂತ ಹೇಳಿದ್ರು. ಈಗ ನಾವು ಹಾಗಿದ್ರೆ ಕೊಟ್ವಿ, KPSC ಲೋ ಕುತ್ಕೊಂಡ್ಬಿಡಿ, ನೀವು ನಿಮ್ ಗ್ಯಾರಂಟಿ ಸಂಬಂಧಿಕರೆಲ್ಲ ತುಂಬಿಸ್ಬಿಡಿ. ಹೇಳೋದು. ಎಕ್ಸಾಮ್ ಯಾರು ಬರೆಯೋದು ಬೇಡ ಆಗಿದ್ರೆ ಏನ್ರಿ ಮೂಲ ಹೇಳ್ತೀರಿ? ಹಗರಣ ಮಾತಾಡಲ್ಲ, ಕಾಗಕ್ಕ ವಾಲ್ಮೀಕಿ ಹಗರಣ ಕತೆ ಮಾತಾಡ್ತೀರಿ. ಮಾತಾಡಲ್ಲ. KPSC ಯಾರಾದ್ರೂ ನೆಂಟರನ್ನ ಇಷ್ಟನ್ನ ಸೇರ್ಸಕ್ ಸಾಧ್ಯ ಇದೆಯಾ ಸರ್? ಇವತ್ತಿನ ಎಕ್ಸಾಮಿನೇಷನ್ ಇವತ್ತಿರೋ ರೂಲ್ ಪ್ರಕಾರ ಅಲ್ಲ KPSC ಬಂದವರು ಆಗುತ್ತಾ ಅಲ್ಲ ಸರ್? KPSC ಬಂದವರು ಸಾಧ್ಯ ಇದೆಯಾ ಅಲ್ಲ ಸರ್? KPSC ಬಂದವರು ಏನು ಬಹಳ ಪ್ರಾಮಾಣಿಕವಾಗಿದ್ವಾ? ಒಂದು ನಿಮಿಷ, ಸಾಧ್ಯ ಇದೆಯಾ ಇವತ್ತು? KPSC ಬಂದವರು ಇವತ್ತು ನಾನು ಕೇಳ್ತಾ ಇದ್ದೇನೆ, ಸಾಧ್ಯ ಇದೆಯಾ ಇವತ್ತಿನ ಪ್ರಶ್ನೆ ಅಲ್ಲ ಮಾಡೋಣ. ಈಗ KPSC ಬಂದವರು ಒಂದು ನಿಮಿಷ, ಯಾಕೆ ನಾವು ಸಾಧ್ಯ ಇದೆಯಾ ಅಂತ ಪೂರ್ಣ ಕೇಳ್ತೀರಾ ಪ್ರಮಾಣದಲ್ಲಿ ನೀವು? ಅಮೂಲಾಗ್ರ ಬದಲಾವಣೆ ಮಾಡಿದ್ದೇವೆ KPSC. ಬಹಳ ಮಾಡಿದೀರಾ ಬಿಡಿ. ಒಂದೇ ಒಂದು ಗೆರೆ ಕೂಡ ಅಲ್ಲಾಡಕ್ಕಾಗೋದಿಲ್ಲ ನೀವು ಸರ್. ಅಲ್ಲ ನಿಮ್ಮ ತಮಾಷೆ ಕ್ವೆಶ್ಚನ್ ಅಲ್ಲ. ನಿಮ್ಮ ಕ್ವೆಶ್ಚನ್ ಒಂದು ನಿಮಿಷ ಇವತ್ತು ವಿದ್ಯಾರ್ಥಿಗಳು ಬಹಳ ಬುದ್ಧಿವಂತರಿದ್ದಾರೆ. ನಿಮ್ಮ ಆ ಹುದ್ದೆಗಳ ಆಕಾಂಕ್ಷಿಗಳು, ನಿಮ್ಮ ಪ್ರಶ್ನೆ ಪತ್ರಿಕೆಗಳು ಆ ನೋಡಿದಿರಾ? ಆಕಾಂಕ್ಷಿಗಳು ನಿಮ್ಮ ಪ್ರಶ್ನೆಗಳು ನೋಡಿದಿರಾ? ಸರ್ ಒಂದು ನಿಮಿಷ, ಏನ್ ಮಾಡ್ತೀರಾ ನೀವು? ಉತ್ತರ ಕರ್ನಾಟಕದಲ್ಲಿ ಯಾರ ಶಾಲೆಯಲ್ಲಿ ಸರ್ ಎಕ್ಸಾಮಿನೇಷನ್ ಬರ್ಸಿದ್ದು ಸುಳ್ಳು? ನಿಮ್ಮ ಅಧಿಕಾರದಲ್ಲಿ ಯಾರು ಸರ್? ನಮ್ಮ ಮೇಡಮ್ ಮಾತಾಡಿ. ಬಿಜೆಪಿ ಅವ್ರಿಗೆ ಮಾತಾಡೋಣ. ಯಾರು ಸರ್? ಒಂದ್ ನಿಮಿಷ ಯಾರು ಅವರು? ಅಲ್ಲ ಎಲ್ಲ ನೀವೇ ಮಾತಾಡಕ್ಕಾಗಲ್ಲ. ಜಗದೀಶ್ ಶೆಟ್ಟರ್ ಮನೇಲಿ ಇದ್ದವ್ರು ಯಾರು? ಎಲ್ಲ ನೀವೇ ಮಾತಾಡ್ಬಿಟ್ರೆ ಮೇಡಮ್ ಈಗ ನೀವು ಮಾತಾಡಿ. ಒಂದ್ ನಿಮಿಷ ತಡಿ. ಸಿಕ್ಕಾಕೊಂಡು ಜೈಲ್ಗೆ ಹೋಗಿದ್ದಾರು? ಒಂದ್ ನಿಮಿಷ ನಾನ್ ಮಾತಾಡ್ಲಾ? ಹೇಳಿ ಸರ್. ತಿಹಾರ್ ಒಂದ್ ನಿಮಿಷ ಸರ್. ಒಂದ್ ನಿಮಿಷ ತಡೀರಿ, ನೀವು ಕೇಳೋದೇಗಿಲ್ಲ. ಹೇಳಿ. KPSC ಇಲ್ಲಿ ಪ್ರಶ್ನೆ ನಾವು ತಡೀರಿ, ಎಲ್ಲ ನೀವೇ ನಾನು ಹೋಗ್ತೀನಿ. ಇಲ್ಲಿ ಕೇಳ್ರಿ, ಯಾವ ಹುದ್ದೆಗಳನ್ನು ಖಾಲಿ ಬಿಡೋದಿಲ್ಲ. KPSC ಅಲ್ಲಿ ಇರುವಂತ ಎಲ್ಲ ಒಂದ್ ನಿಮಿಷ ತಡ್ರಿ, ತಾಳ್ಮೆ ಇಲ್ವೇನ್ರಿ ನಿಮ್ಗೆ? ಹೇಳಿ ಸರ್. ಎಲ್ಲ ಮಾತಾಡ್ತಿರಲ್ಲ ನೀವು. ಹೇಳಿ ಸರ್. ನೋಡಿ ಈಗ ಕೇಳಿದ್ರು ಉತ್ತರ ಕೊಡ್ತೀನಿ ನೀವು ನಾನು. KPSC ಅಂತ ಹೇಳಿದ್ರಲ್ಲ, KPSC ಅಂತ ಹೇಳಿಲ್ಲ, KPSC ನ ಎಡವಟ್ಟುಗಳು ಅಧ್ವಾನಗಳು ನೋಡಿಲ್ವಾ ನೀವು? ಸರ್. KPSC ಗೆ ಡೈರೆಕ್ಟರ್ ಆಗಿ ಬಂದಂತವ್ರು ಭ್ರಷ್ಟಾಚಾರ ಮಾಡ್ಕೊಂಡು ಆರೋಪ ಇಡ್ರಿ, ನೀವು ಗೊತ್ತಿಲ್ವಾ ನಿಮ್ಗೆ? ಈ 1.5 ವರ್ಷದಿಂದ ಎಲ್ಲ ಯಾವ್ದಾದ್ರು ಸಮರ್ಥನೆ ಇದೆಯಾ? ಮಾಡ್ಕೊಳ್ತಾ ಹೋದ್ರ ನಿಮ್ಗೆ? ಒಂದು ನಿಮಿಷ, ಈ 1.5 ವರ್ಷದಿಂದ ಯಾವ್ದಾರು ಇದೆಯಾ ಹೇಳಿ, ನಾನು ಅದಕ್ಕೆ ಕ್ಷಮೆ ಕೇಳ್ತೇನೆ. ಇತ್ತೀಚೆಗೆ ಈಗ PDO ಎಕ್ಸಾಮ್ ಕತೆ ಏನು? ಈಗ 1.5 PDO ಎಕ್ಸಾಮ್ ಕತೆ ಏನು? ಈಗ 1.5 ವರ್ಷದಿಂದ ಏನಾದ್ರು ಇದೆಯಾ ಹೇಳಿ, ನಾನು ಕ್ಷಮೆ ಕೇಳ್ತೇನೆ. PDO KPSC ಬಗ್ಗೆ ನಾನು ಇದೇ ಕ್ಷಮೆ ಇದೇ ಕೇಳ್ತೇನೆ. ಅಶ್ವವೇಗ ವಾಹಿನಿಗೆ ಏನು ರಾಜ್ಯ ಸರ್? ಇದೇ ರಾಜ್ಯದ ಜನ ಫೋನ್ ಮಾಡಿದ್ರು, ಏನ್ ಹೇಳಿದ್ರು ಹಿಂದೆ ಗೊತ್ತಾ ಸರ್? ಆಗಿರೋದನ್ನ ನಮ್ಮ ತರ ಈ ಹಿಂದೆ ಅಲ್ಲ ಸರ್, ಲೆಕ್ಕ ಈಗ ಈಗ ರಾಜ್ಯದಲ್ಲಿ ಒಂದು ಪಟ್ಟಿ ಮಾಡಿ. ಹಿಂದೆ ಆಗಿರೋದನ್ನ ನಮ್ಗೆ ನಿಮಗೆ ಮಾಹಿತಿ ಇದೆಯಾ? ಹೇಳಿ ನಿಮಗೆ ಸರ್, ಮಾಹಿತಿ ಇದೆಯಾ ರಾಜ್ಯದಲ್ಲಿ ಏಜ್ ಬಾರ್ ಆಗ್ತಾ ಇರುವಂತ ಉದ್ಯೋಗಿಗಳ ಸಂಖ್ಯೆ ಅಥವಾ ಆಕಾಂಕ್ಷಿಗಳ ಸಂಖ್ಯೆ ಎಷ್ಟಿದೆ ಅಂತ? ಸರ್, ಅದ್ರ ಬಗ್ಗೆ ಅವ್ರೇನ್ ನಮ್ಗೆ ಮಾಡ್ಬೇಕು? concern ಇದೆ ಸರ್. ಅವ್ರೇನ್ ಮಾಡ್ಬೇಕು ಹೇಳಿ? ಅವ್ರೇನ್ ಮಾಡ್ಬೇಕು ಹೇಳಿ? ಖಂಡಿತ ಇದೆ, ಅದನ್ನ ಮಾಡ್ಬೇಕಾಗಿ. ಅವ್ರೇನ್ ಮಾಡ್ಬೇಕು ಹೇಳಿ? ಸರ್, ಆ ಪ್ರಕ್ರಿಯೆಗಳನ್ನ ಹಿಂದಿನ ಸರ್ಕಾರ ಮಾಡಿ ಮುಗಿಸಿದ್ರೆ ಇವತ್ತು ಹುದ್ದೆಗಳು ಭರ್ತಿ ಆಗ್ತಾ ಇತ್ತು. ಅವತ್ತಿನಿಂದ ಎಲ್ಲವನ್ನು ಖಾಲಿ ಇಟ್ಕೊಂಡ್ ಬಂದ್ಬಿಟ್ಟು ಇವತ್ತು ಏಕಾಏಕಿ ಭರ್ತಿ ಅಲ್ಲ ಆಯ್ತು. ಆಮೇಲೆ ಈಗ ಒಂದ್ ನಿಮಿಷ ತಡಿ. ಆ ಮಕ್ಕಳ ಬಗ್ಗೆ ತುಂಬಾ ಕನ್ಸರ್ನ್ ಇದೆ ಸರ್. ಪಾಪ ಏಜ್ ಬಾರ್ ಆಗ್ಬಿಟ್ರೆ ಕನ್ಸರ್ನ್ ಇದ್ಬಿಟ್ರೆ ಅವ್ರಿಗೆ ಉದ್ಯೋಗ ಕೊಡ್ಬೇಕಲ್ಲ ಸ್ವಾಮಿ. ಬದುಕು ಸರ್ವನಾಶ ಆಗುತ್ತೆ, ನುಚ್ಚನೂರಾಗುತ್ತೆ. ಏನ್ ಮಾಡ್ಬೇಕು ಕನಸುಗಳು? ಈಗ ನೀವು ಈಗ ನಿಮ್ ಸರ್ಕಾರ ನಾವೇನ್ ಹೇಳ್ತೇವೆ ನೋಡಿ, ಮೂಢ ಹಗರಣ, ವಾಲ್ಮೀಕಿ ಹಗರಣ ಬಿಡಿ ಸರ್, ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ಉದ್ಯೋಗ ಅದ್ ಮಾತಾಡೋದ್ ಬೇಡ, ಅದ್ ಬೇಡ. ಕಾಲ ಕಾಲಕ್ಕೆ ಉದ್ಯೋಗ ಸೃಷ್ಟಿ ಮಾಡಿ ಖಾಲಿ ಇರೋ ಹುದ್ದೆಗಳನ್ನ ಭರ್ತಿ ಮಾಡಬೇಕಾಗಿರೋದು ಆಯಾ ಸರ್ಕಾರಗಳ ಜವಾಬ್ದಾರಿ. ಅಲ್ಲ ನೋಡಿ, ಆಯಾ ಸರ್ಕಾರಗಳ ಜವಾಬ್ದಾರಿ, ನಮ್ದು ಜವಾಬ್ದಾರಿ. ಅವಧಿಗೂ ಮುಂಚೆ ಕ್ವಶನ್ ಪೇಪರ್ ರೆಡಿ ಮಾಡ್ತಿರಲ್ಲ, ಯಾರು ಸರ್ ಮಾಡೋದು? ಯಾರು ಮಾಡೋದು? ನಾವಲ್ಲ, ಬಿಜೆಪಿ ಮಾಡ್ತಾರೆ. ಪಾಪ ಬಿಜೆಪಿ ಮಾಡಿ ವಿದ್ಯಾರ್ಥಿಗಳಿಗೆ ಕೊಡ್ತಾರೆ, ನೀವು ಮಾಡ್ತಾ ಇಲ್ಲ. ನಿಮ್ ಜವಾಬ್ದಾರಿ ಭಾರತ ದೇಶದಲ್ಲಿ CET ಎಕ್ಸಾಮ್, ನೀಟ್ ಎಕ್ಸಾಮ್ ನೋಡಿದ್ರಿ ನೀವು ಏನಾಯ್ತು ಅಂತ? ನೀಟ್ ಎಕ್ಸಾಮ್ ಏನಾಯ್ತು ಅಂತ ನೋಡಿದ್ರಿ ನೀವು? ಮಕ್ಕಳು ಏನೇನಾದ್ರೂ ಅವ್ರ ಸ್ಥಿತಿಯಿಂದ ಉತ್ತರ ಕೊಡ್ಲಿಲ್ಲ ಹೌಸ್ ಅಲ್ಲಿ ಆ ಮಂತ್ರಿಗಳು. ಒಂದ್ ನಿಮಿಷ ಅವ್ರು ಮಾತಾಡಿ. ಎಲ್ಲದಕ್ಕೂ ವಿಷಯಾಂತರ ಮಾಡಿ ಬೇರೆ ಬೇರೆ ವಿಷಯಗಳನ್ನ ಡೈವರ್ಟ್ ಮಾಡಿ ಮಾತನಾಡೋದ್ರಿಂದ ಸತ್ಯ ಮರೆಮಾಚಲಿಕ್ಕೆ ಆಗೋದಿಲ್ಲ. ಈಗ ನಾವು ಯಾವತ್ತೂ ನೋಡಿ ಇವ್ರ ಥರ 138 ಸೀಟೆಲ್ಲ ತೊಗೊಂಡು ನಾವು ಅಧಿಕಾರಕ್ಕೆ ಬಂದಿಲ್ಲ. ನಮಗೆ ಇವರಷ್ಟು ಪವರ್ ಇರಲಿಲ್ಲ ನಮಗೆ ಕೆಲಸ ಮಾಡೋಕ್ಕೆ. ಹೌದಾ? ನೀವು ನಮ್ಮ ಮೇಲೆ ಗೂಬೆ ಕೂರಿಸೋರು, ನೀವು ಮಾಡಿ ತೋರಿಸಿ. ಇನ್ನು ಆ ಹಗರಣ ಈ ಹಗರಣ ನಮ್ಮ ಬಗ್ಗೆ ಎಲ್ಲ ಹೇಳೋರು. ಇವರು ಸಂಪೂರ್ಣ ಬಹುಮತದ ಸರ್ಕಾರ ಇದೆ, ಮೊನ್ನೆ 3 ಕೂಡ ಗೆದ್ಕೊಂಡಿದ್ದಾರೆ. ಏನು ಬೇಕಾದ್ರೆ ತನಿಖೆ ಮಾಡಿಸ್ಲಿ ನಮ್ಗಳ ಮೇಲೆ, ಎಲ್ಲ ಅಧಿಕಾರ ಇದೆ, ಎಲ್ಲ ಇದೆ, ಮಾಡಲಿ. ನಮ್ಮ ಮೇಲೆ ಹೇಳೋ ಅವಶ್ಯಕತೆನೇ ಇಲ್ಲ. ನೀವು ನಾನು ಪ್ರತಿಪಕ್ಷಗಳ ಮೇಲೆ ಬಹಳ ಬೇಜಾರು. ಒಂದ್ ನಿಮಿಷ ತಡಿ, ಬಹಳ ಬೇಜಾರಿದೆ. ನೀವು ರಾಜ್ಯದ ಮೂಲೆ ಮೂಲೆಗಳಿಗೆ ಭೇಟಿ ಕೊಟ್ಟು ಯಾವ್ಯಾವ ಜಿಲ್ಲೆಯಲ್ಲಿ ಏನೇನು ಸಮಸ್ಯೆ ಇದೆ, ವಿದ್ಯಾರ್ಥಿಗಳ ಅಳಲೇನು, ಇವ್ರ ರೀತಿ ಮಾಡ್ತಿರೋ ಅಧ್ವಾನಗಳಿಗೆ ಏನು ಅಂತ ಕೇಳದ್ ಬಿಟ್ಟು ನೀವು ಅವರಿಗೆ ಸಮಾವೇಶ ಮಾಡ್ತೀವಿ, ವಿಜೇಂದ್ರ ಬಣ, ಯತ್ನಾಳ್ ಬಣ, ರಾಜ್ಯದ ಜನರ ಗತೆ ಏನು? ನಿಮಗೆ ಜವಾಬ್ದಾರಿ ಇಲ್ಲ ಪ್ರತಿಪಕ್ಷಗಳಿಗೆ. ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸ್ಬೇಕ್ರಿ. ಅವ್ರು ಒಂದೇ ಒಂದು ತಪ್ಪು ಮಾಡ್ರೆ ಕೂಡ ಕಿಡಿಕಾರ್ಬೇಕು. ನೀವೇನ್ ಮಾಡ್ತಾ ಇದ್ದೀರಾ? ಇವತ್ತು ಮೂಡ ಹಗರಣಕ್ಕೆ ಎಷ್ಟು ನಾವು ಮೂಡ ಆಯ್ತು, ಉದ್ಯೋಗ ಸಮಸ್ಯೆ ಬಗ್ಗೆ ಹೇಳಿ. ವಾಲ್ಮೀಕಿ ರಾಜ್ಯದ ಉದ್ಯೋಗ ನೋಡಿ, ವಕ್ಫ್ ವಿಚಾರದಲ್ಲೂ ಕೂಡ ಎಲ್ಲ ಜಿಲ್ಲೆಗಳಿಗೆ ಭೇಟಿ ಮಾಡುವಂತ ಇದು ಆಗಿದೆ.
ಎಲ್ಲ ಕೆಲಸಗಳು ನಡೀತಾ ಇದೆ. ಇವರು ಬಂಡ್ರ ಥರ ಮುಖ ಇಟ್ಕೊಂಡು ಓಡಾಡೋ ಅಂತ CM ಇರಬೇಕಾದ್ರೆ ನಾವೇನು ಮಾಡಿ ಎಲ್ಲದನ್ನು ಸಮರ್ಥನೆ ಮಾಡ್ಕೊತಾರೆ. ಈಗಲೇ ನೋಡಿದ್ರಲ್ಲ, ಪ್ರತಿಯೊಂದು ಸಮರ್ಥನೆ ಮಾಡ್ಕೊತಾರೆ, ಪ್ರತಿಯೊಂದು ಸರಿ ಅಂತ ಸಮರ್ಥನೆ ಮಾಡ್ಕೊಳ್ತಾರೆ. ಆಯ್ತಪ್ಪ, ನಮ್ಮಿಂದ ಆಗಿರೋ ತಪ್ಪುಗಳನ್ನು ನೀವು ಸರಿ ಮಾಡ್ಕೊಂಡು ಹೋಗಿ. ನಾವು ಸಂಪೂರ್ಣ ಬಹುಮತದಿಂದ ದೊಡ್ಡಕ್ಕೆ ನಾವು ಸರ್ಕಾರ ನಾವು ನಡೆಸಿಲ್ಲ. ನಮ್ಗೆ ಅಷ್ಟೊಂದು ಅವಕಾಶಗಳು ಸಿಕ್ಕಿಲ್ಲ. ಇವ್ರಿಗೆ ಸಿಕ್ಕಿರೋ ತರ ಅವಕಾಶಗಳು ನಮಗ್ ಸಿಕ್ಕಿಲ್ಲ. ನಮ್ಗೆ ಹೇಳೋ ಅಂತ ಅಗತ್ಯ ಇಲ್ಲ. ಇವರು ಪ್ರವೇಶ ಮಾಡಿ ನಿಮ್ಗೆ ಹಿಂಬಾಗಿಲ ಪ್ರವೇಶ ಏನ್ ನಾವು ಮಾಡ್ಕೊಂಡು ಎಷ್ಟು ವರ್ಷ ಅಧಿಕಾರದಲ್ಲಿ ಜನ ಅಧಿಕಾರ ಕೊಡ್ಲಿಲ್ಲ ನಿಮ್ಗೆ. ನೀವಿನ್ನೇನು ಕಂಡೋರ್ ಮನೆ ಮುರ್ದೇ ತಾನೆ ನೀವು ಅಧಿಕಾರ JDS ಜೊತೆ ಮದುವೆ ಮಾಡ್ಕೊಂಡ್ರಲ್ಲ, ಮದುವೆ ಮಾಡ್ಕೊಂಡಿದ್ದೀರಿ. ಯಾಕ್ರಿ ನೀವು ಡೈವರ್ಸ್ ಕೊಡ್ಸೋದ್ರಿ? ಯಾಕ್ರಿ ಯಡಿಯೂರಪ್ಪ ಮಗನ ಕೇಳ್ರಿ, ಡೈವರ್ಸ್ ಯಾಕೆ ಕೊಡಿಸಿದ್ರು ಪ್ರೀತಮ್ ನೋಡನ್ ಕೇಳ್ರಿ. ನೀವು ಅದಕ್ಕೆ ಕೊಡ್ಸಿಲ್ಲ, ಹೊಂದಾಣಿಕೆ ಆಗಿಲ್ಲ ಅಂತ ಬಂದಿದ್ದ ಆಚೆಗೆ. ಕುಮಾರ್ ಅವರೇ, ಈಗ ನೋಡಿ KPSC ವಚನ ಭ್ರಷ್ಟ ಅಂತ ಹೇಳ್ಕೊಂಡು ಹೋದವ್ರ ಜೊತೆಲೆ ಸೇರ್ಕೊಂಡು ಕೆಲಸ ಮಾಡಿದವ್ರು ನೀವು. ಇವತ್ತು ಅವ್ರನ್ನೇ ಜೊತೆಲಿ ಕೇಂದ್ರ ಮಂತ್ರಿ ಮಾಡಿದಿರಿ. 150 ಕೋಟಿ ಜೋಡೆತ್ತು ಅಂದವ್ರು ಇವಾಗ ಎಲ್ಲಿದೆ ಎತ್ತು? ಒಂದ್ ಕಡೆ ಒಂದೆತ್ತು, ಇನ್ನೊಂದ್ ಕಡೆ ಇನ್ನೊಂದು 150 ಕೋಟಿ ಹಗರಣ ಗಣಿದು ಯಾರು ನಾವೇ ಅಲ್ಲ, ರಾಜ್ಯದ ಅಲ್ಲ, ಈಗ ಜನಾರ್ದನ್ ರೆಡ್ಡಿ ಅಂತ ಹೇಳಿದ್ದು. ಅಲ್ಲ, ಈಗ ಅವ್ರ ಜೊತೆಲೆ ಸರ್ಕಾರದಲ್ಲಿ ಮಂತ್ರಿ ತಡಿಯೋಣ, ಏನ್ ಮಾತಾಡ್ತೇಣ ನೀನು? ನೋಡಿ ಒಂದ್ ನಿಮಿಷ. ಈಗ ಇವರು ಯಾರಪ್ಪ, ನಮ್ಮ DK ಶಿವಕುಮಾರ್ ಪೆನ್ನು ಪೇಪರ್ ನಮ್ ಕೈಗಿದೆ. ಈಗ ಪೆನ್ನು ಪೇಪರ್ ಕೊಟ್ಟಿದ್ದಾರೆ, ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ಈಗ ನೋಡಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ನೋಡಿ, ನಾನು KPSC ಎಲ್ಲ ಕೊಟ್ಟಿದ್ದಾರೆ. ನೋಡಿ ಇನ್ನೊಂದು ಆರೋಪ ಏನು ಅಂದ್ರೆ, ಈಗ KPSC ಮೆಂಬರ್ಗಳಿದಾರಲ್ಲ, ಅವರ ಅಧಿಕಾರ ಅವಧಿ ಮುಕ್ತಾಯ ಆಗ್ತಾ ಇದೆ. ಸೊ ಅಷ್ಟರೊಳಗಡೆ ನೀವು ನೇಮಕಾತಿ ಮಾಡ್ಕೊಂಡ್ಬಿಟ್ಟು ಇನ್ನೇನೇನೋ ಮಾಡ್ಕೋಬೇಕು ಅನ್ನೋ ಲೆಕ್ಕಾಚಾರ, ದುರುದ್ದೇಶ ರಾಜ್ಯ ಸರ್ಕಾರದ್ದು ಅಂತ ವಿಪಕ್ಷಗಳು ಮಾಡ್ತಿದ್ದಾವೆ. ನಾನು ಯಾಕೆ ನೋಡಿ, ನೀವು ಒಪ್ಕೊಳ್ತಾರೆ ಇಲ್ಲ KPSC ಅಪೋಸಿಷನ್ ನೋಡಿ, ಪ್ರಬಲ ಪ್ರತಿಪಕ್ಷವಾಗಿ, ವಿರೋಧ ಪಕ್ಷ ಅಂತ ಹೇಳೋದಿಲ್ಲ, ಪ್ರಬಲ ಪ್ರತಿಪಕ್ಷವಾಗಿ ಸ್ಯಾಡೋ ಗೌರ್ಮೆಂಟ್ ಅಲ್ವೋ ಅವರು. ನಿಮ್ಗೇನು ಕೆಲಸ? KPSC ಮೆಂಬರ್ನ ಆಯ್ಕೆ ಮಾಡಬೇಕು ಅಂತಂದರೆ ನಿಮ್ಮದು ಪಾತ್ರ ಇದೆ. ಸುಲಭವಾಗಿ ನಾವೊಬ್ಬರೇ ಮಾಡೋದಕ್ಕೆ ಸಾಧ್ಯ ಇಲ್ಲ. ಗೊತ್ತಿಲ್ಲದೆ ಇದ್ದರೆ ಸುಮ್ಮನಿರಬೇಕು, ಗೊತ್ತಿದೆ ಅಂದರೆ ತಿಳ್ಕೋಬೇಕು. ಗೊತ್ತಿಲ್ಲದೆ ಇದ್ದರೆ KPSC ಮೆಂಬರನ್ನು ಏಕಾಏಕಿ ರಾಜ್ಯ ಸರ್ಕಾರ ವಿರೋಧ ಪಕ್ಷ ಪ್ರತಿಪಕ್ಷದ ನಾಯಕರು ಇವರು ಸೇರೇ ಮಾಡೋದು. KPSC ಮೆಂಬರ್ ತಮ್ಮ ಮುಖ್ಯಮಂತ್ರಿಗಳು ಭ್ರಷ್ಟಾಚಾರದ KPSC ಮೆಂಬರ್ನ ಒಂದು ದಿನಾನು ಖಾಲಿ ಬಿಡೋದಿಲ್ಲ. ಅದನ್ನ ಯಾಕೆ ಅಂತಂದ್ರೆ ಪ್ರತಿದಿನ ಉದ್ಯೋಗಾಕಾಂಕ್ಷಿಗಳು ಅರ್ಜಿ ಹಾಕ್ಬೇಕಾಗತ್ತೆ, ರಿಕ್ರೂಟ್ಮೆಂಟ್ ಮಾಡ್ಕೋಬೇಕಾಗತ್ತೆ. ರಾಜ್ಯ ಸರ್ಕಾರದ ಬೇರೆ ಬೇರೆ ಇಲಾಖೆಗಳಿಗೆ ಹುದ್ದೆಗಳನ್ನ ಭರ್ತಿ ಮಾಡಲೇಬೇಕಾಗುತ್ತೆ. ಯಾರು ಹೆಸರು ಹೇಳಿ? ನೀವು ಪ್ರತಿಪಕ್ಷದವ್ರು ಯಾಕೆ ಸಹಿ ಹಾಕಿದ್ರೆ? ಒಂದ್ ನಿಮಿಷ, ಪ್ರತಿಪಕ್ಷದವ್ರು ಸಹಿ ಹಾಕಿದ್ರಿ. ವಿಶ್ವನಾಥ್, ಒಂದು ನಿಮಿಷ, ಇದೇ BD ಅಧ್ಯಕ್ಷ ಕಮಿಷನರ್ ಇದ್ದಾಗ ಇದೇ ವಿಶ್ವನಾಥ್ ಅಧ್ಯಕ್ಷರು ಏನ್ ಮಾಡ್ತಿದ್ರು? ಆಗಿದ್ರೆ ಏನ್ ಮಾಡ್ತಿದ್ರು? ವಿಶ್ವನಾಥ್ ಅವ್ರು ಏನ್ ಮಾಡ್ತಿದ್ರು? ಶಾಸಕರು ಚರ್ಚೆ ಮುಂದುವರಿತೆ. ಈಗ ಒಂದು ವಿರಾಮ. ವೆಲ್ಕಮ್ ಬ್ಯಾಕ್. ಚರ್ಚೆಯನ್ನು ಮಾಡ್ತಿದ್ವಿ ಉದ್ಯೋಗದ ನಿರುದ್ಯೋಗದ ಸಮಸ್ಯೆ ಬಗ್ಗೆ. ರಾಜ್ಯ ಸರ್ಕಾರ ಗ್ಯಾರಂಟಿ ಕಡೆ ಫೋಕಸ್ ಮಾಡಿ ರಾಜ್ಯದ ಏನು ಉದ್ಯೋಗದ ವಿಚಾರದ ಬಗ್ಗೆ ತುಂಬ ನಿರ್ಲಕ್ಷ್ಯವನ್ನು ವಹಿಸ್ತಿದೆ ಅನ್ನುವಂಥ ವಿಚಾರ. ಮೀರಾ ಅವರೇ, ನೋಡಿ ಈಗ ಉದ್ಯೋಗದ ಸಮಸ್ಯೆ ಬಗ್ಗೆ ಸದನದಲ್ಲಿ ಪ್ರಶ್ನೆ ಕೇಳೋದಕ್ಕೆ ಉತ್ತರ ಕೊಟ್ಟಿದ್ದಾರೆ ಅವರು. ಅದು ನೀವು ಕೇಳದಿದ್ರೆ ಅದಕ್ಕೂ ಏನು ಉತ್ತರ ಕೊಡ್ತಾ ಇರಲಿಲ್ಲ, ಸುಮ್ಮನೆ ಆಗ್ತಾಯಿದ್ರು. ಅಂದರೆ ಸಮಸ್ಯೆ ಇದೆ, ಆದರೆ ಕೇಳಿದ್ರೆ ಮಾತ್ರ ಹೇಳ್ತೀವಿ, ಇಲ್ಲಾಂದರೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನೋ ಅರ್ಥದಲ್ಲಿ ಇದ್ದಂಗೆ ಕಾಣ್ತಾ ಇದೆ. ಈಗ ನೋಡಿ, ನಾವು ತುಂಬ ಲಿಸ್ಟ್ ಇದೆ ನಮ್ಮ ಹತ್ರ, ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅನ್ನುವಂಥದ್ದು. ಈಗ ಇಲಾಖಾವಾರು ಕಾಲ್ ಫಾರ್ಮ್ ಮಾಡಬೇಕಾಗತ್ತೆ, ಕರಿಬೇಕಾಗತ್ತೆ ಅರ್ಜಿಗಳನ್ನು, ಮತ್ತು ತುಂಬಿಕೊಳ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಈಗ ನಿಮಗೆ ಮಾಹಿತಿ ಸಿಕ್ಕಿದೆ, ಪ್ರಶ್ನೆ ಕೇಳಿದ್ರಿ, ಯಾವುದು ನಾವು ತುಂಬಿಸ್ಕೋಬೇಕಾಗಿದೆ ಅಂತ. ಪ್ರತಿಪಕ್ಷಗಳಾಗಿ ಈಗ ಅವ್ರು ಹೇಳ್ತಿರುವಂಥ ಒಂದಷ್ಟು ಟೆಕ್ನಿಕಲ್ ಸಮಸ್ಯೆಗಳು ಅಥವಾ ಏನು ಕೇಂದ್ರದ್ದು ಹಣಕಾಸು ಇಲಾಖೆದು ಅದು ಒಂದು. ಈ ಹುದ್ದೆಗಳನ್ನು ಸರ್ಕಾರ ಕೂಡಲೇ ಏನು ತುಂಬಿಸಿಕೊಳ್ಳುವ ನಿಟ್ಟಿನಲ್ಲಿ ಮುಂದೆ ಏನು ಮಾಡಬಹುದು, ಏನು ಮಾಡ್ತೀರಿ? ಈಗ ನಿಮ್ಮದೇ ನಾಯಕರುಗಳಿದ್ದಾರೆ, ಸದನದಲ್ಲೆಲ್ಲ ಚರ್ಚೆ ಆಗ್ತಾ ಇದೆ, ಮುಂದೆ ಏನು ಮಾಡ್ತೀರಿ? ಈಗ ಅವರು ಹೇಳಿದ್ದಾರೆ
ಪ್ರಶ್ನೆ ಕೇಳಿದಾರೆ, ಉತ್ತರ ಕೊಟ್ಟಿದ್ದಾರೆ. ನೀವು ಮತ್ತೆ ಅದನ್ನ ಬಿಗಿಪಟ್ಟು ಹಿಡಿದು ಕೇಳಿದೆ ಅಂದ್ರೆ ಮರ್ತು ಬಿಡ್ತಾರೆ ಅವರು. ಮಾಡ್ತೀವಿ ಅಂತ ಹೇಳಿ ಸಾಗಾಕುವಂಥ ಪ್ರಯತ್ನ ಇದರಲ್ಲಿ ಆಗಬಾರ್ದು. ಈಗ ವಿರೋಧ ಪಕ್ಷ ಆಗಿರಲಿ, ಆಡಳಿತ ಪಕ್ಷ ಆಗಿರಲಿ, ಯಾಕಂದರೆ ನಿರುದ್ಯೋಗ ಸಮಸ್ಯೆ ಅನ್ನುವಂಥದ್ದು ನಾವು ಯಂಗ್ ಜನ್ರೇಷನ್ನಿಗೆ ಉದ್ಯೋಗ ಕೊಡುವಂಥದ್ದು. ಯಾಕಂದರೆ ಅದು ಒಗ್ಗಟ್ಟಿನಲ್ಲಿ ಕೆಲಸ ಮಾಡುವಂಥ ವಿಚಾರ. ನಾವು ಅವ್ರ ಮೇಲೆ ನಮ್ಮ ಮೇಲೆ ಹೇಳ್ಕೊಂಡು ಮಾಡುವಂಥ ವಿಚಾರ ಖಂಡಿತವಾಗ್ಲೂ ಅಲ್ಲ. ಇವ್ರೂ ಕೂಡ ನೀವೇನು ಮಾಡಿದ್ರಿ ಅಂತ ಹೇಳಿ ಅದನ್ನು ತಪ್ಪಿಸ್ಕೊಂಡು ಓಡೋಗುವಂಥ ಪ್ರಯತ್ನ ಇವ್ರು ಖಂಡಿತವಾಗ್ಲೂ ಮಾಡಕೂಡ್ದು. ಯಾಕಂದರೆ ಜನ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಅಂತಂದರೆ ಅದಕ್ಕೆ ಬದ್ಧವಾಗಿ ಇವರು ನಡ್ಕೋಬೇಕು. ಬರೀ ಗ್ಯಾರಂಟಿ ಯೋಜನೆಯಲ್ಲಿ 2,000 ಕೊಡೋದಲ್ಲ, ನಿರುದ್ಯೋಗಿಗಳಿಗೂ ಉದ್ಯೋಗ ಕೊಡೋದು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸರ್ಕಾರಕ್ಕೆ ಏನಾಗಿದೆ ಅಂತಂದ್ರೆ ಏನ್ ಮಾಡದೇ ಇದ್ರು ಈಗ ಅದೆಲ್ಲ ಕೇಳ್ಬಿಡಿ, ಗ್ಯಾರಂಟಿ ಕೊಡ್ತಾ ಇದೀವಲ್ಲ ಅಷ್ಟೇ. ಅದೇ ಗ್ಯಾರಂಟಿಯಲ್ಲಿ ಯಾವ ರೀತಿ ಬೇರೆದೆಲ್ಲ ಮುಚ್ಚಾಕ್ತಾ ಇದ್ದಾರೆ ಅಂದ್ರೆ ಅನುದಾನ ಬಿಡುಗಡೆ ವಿಚಾರದಲ್ಲೂ ಅಷ್ಟೇ ಅನುದಾನಗಳು ಬಾಕಿ ಇದೆ. ಅನುದಾನಗಳು ಪ್ರಾಪರ್ ಆಗಿ ಬಿಡುಗಡೆ ಆಗ್ತಾ ಇಲ್ಲ. ಬಿಡುಗಡೆ ಮಾಡದೆ ಇವರು ಇವತ್ತು ಜಿಲ್ಲಾವಾರು ಅಭಿವೃದ್ಧಿ ಯಾವ ರೀತಿ ಆಗ್ಬೇಕು, ತಾಲೂಕುವಾರು ಯಾವ ರೀತಿ ಉದ್ಧಾರ ಆಗ್ಬೇಕು, ಪಂಚಾಯತಿ ಲೆವೆಲ್ ಅಲ್ಲಿ ಯಾವ ರೀತಿ ಅಂತ ಹೌದು ಅದನ್ನ ಮಾಡೋಕ್ಕೂ ಕೊಡ್ಬೇಕು. ಇವತ್ತು ವಿತ್ತೀಯ ಕೊರತೆ ಎಷ್ಟಿದೆ ನಮ್ಮ ರಾಜ್ಯದ? ವಿತ್ತೀಯ ಕೊರತೆ ಹೈಯೆಸ್ಟ್ ಇದೆ. ವಿತ್ತೀಯ ಕೊರತೆ ಇಷ್ಟು ವರ್ಷ ಇಲ್ಲದೆ ಇರೋದು ವಿತ್ತೀಯ ಕೊರತೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ವಿತ್ತೀಯ ಕೊರತೆ ಅತಿ ಹೆಚ್ಚು ಇದೆ. ಈ ರೀತಿ ಇದ್ದಾಗ ಇವರು ಗ್ಯಾರಂಟಿ ಒಂದೇ ತೋರಿಸ್ಬಿಟ್ಟು ಎಲ್ಲ ಹಗರಣಗಳು ಮುಚ್ಚಾಕೊಂಡು ಅನುದಾನದ ವಿಚಾರದಲ್ಲಿ, ಡೆವಲಪ್ಮೆಂಟ್ ವಿಚಾರದಲ್ಲಿ, ನಿರುದ್ಯೋಗದ ವಿಚಾರದಲ್ಲಿ, ಇವೆಲ್ಲ ರೈತರ ಆತ್ಮಹತ್ಯೆ ಎಷ್ಟಿದೆ? 3,000 ಆಗಿದೆ ವರ್ಷಕ್ಕೆ. ಈ ರೀತಿ ಆತ್ಮಹತ್ಯೆಗಳು ನಡೀತಾ ಇದೆ. ಇವೆಲ್ಲವೂ ಕಣ್ಣಿಗೆ ಕಾಣೋದಿಲ್ವ? ಬರೀ ನಾವು ಗ್ಯಾರಂಟಿ ಯೋಜನೆಯಲ್ಲಿ ನಾವು ಅನ್ನಭಾಗ್ಯ ಕೊಟ್ವಿ, ನಾವು ಗ್ಯಾರಂಟಿ ಒಂದೇ ಹೇಳ್ಕೊಂಡು ಕೂರೋದಾ? ಇವತ್ತು ಇಲಾಖೆಗಳಲ್ಲಿ ಯಾಕೆ ಆತ್ಮಹತ್ಯೆಗಳು ಮಾಡ್ಕೊಳ್ತಾ ಇದ್ದಾರೆ? ಯಾಕೆ ಆತ್ಮಹತ್ಯೆಗಳು ಮಾಡ್ಕೊಳ್ತಾ ಇದ್ದಾರೆ? ಯಾವ ರೀತಿ ಪ್ರೆಷರ್ ಅಲ್ಲಿ ನೌಕರರು ಕೆಲಸ ಮಾಡ್ತಿದ್ದಾರೆ? ವಿಚಾರದಲ್ಲಿ ಎಷ್ಟು ಹಿಂದೇಟ್ ಆಗ್ತಾರೆ? 3 ವರ್ಷಕ್ಕೂ 4 ವರ್ಷ ಒಂದ್ಸಲ ಪರೀಕ್ಷೆಗಳು ಏನೇ ಕೇಳಿದ್ರು ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ. ಗ್ಯಾರಂಟಿ ಬರೀ ವೋಟ್ ಮಾತ್ರ ಮುಖ್ಯನಾ? ಅದು ಏನು ವೋಟ್ ಈಗ ಎಲೆಕ್ಷನ್ ಇರೋ ಟೈಮಲ್ಲಿ 2,000 ಹಾಕಿ 3 ಕ್ಷೇತ್ರದಲ್ಲಿ ಗೆದ್ಕೊಂಡು ಬಂದ್ರು. ಇದು ಸ್ಟ್ರಾಟಜಿ ಅಲ್ವಾ? ಗ್ಯಾರಂಟಿ ಯೋಜನೆನೂ ಒಂದು ರೀತಿ ವೋಟ್ ತೊಗೊಳಕ್ಕೆ ಮಾಡುವಂಥದ್ದು, ಜನರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಆ ದೃಷ್ಟಿಯಲ್ಲಿ ಮಾಡ್ತಾ ಇರುವಂಥದ್ದಲ್ಲ. ಇವ್ರಿಗೆ ಅಷ್ಟು ಜನಪರ ಕಾಳಜಿ, ರೈತರ ಪರ ಕಾಳಜಿ. ಯಾಕೆ ಯಡಿಯೂರಪ್ಪನವ್ರು ಕೊಡ್ತಾ ಇದ್ರಲ್ಲ 4,000 ಯಾಕೆ ನಿಲ್ಸಿದ್ರಿ? ಇವರು ಇಷ್ಟೊಂದು ಮಾತನಾಡಿದ್ರಲ್ಲ ಅವಾಗ್ಲಿಂದನು. ನಾವು ಹಂಗ್ ಮಾಡ್ಬಿಟ್ವಿ, ನಾವು ಹಿಂಗ್ ಮಾಡ್ಬಿಟ್ವಿ, ನಾವೇನು ಮಾಡಿಲ್ಲ, ಎಲ್ಲ ನೀವೇ ಮಾಡಿದ್ದು. ಮಾಡಿರೋ ಚಿಕ್ಕ ಪುಟ್ಟ ಕೆಲಸ ಆಯ್ತು. ನಾವು ದೆಹಲಿಯಲ್ಲಿ ರೈತರು 1.5 ವರ್ಷಗಳ ಕಾಲ ಮಳೆ ಬಿಸಿಲು 800 ಜನ ರೈತರು ಸಾವಾಯ್ತು. ಅದಕ್ಕೆ 4,000 ನಿಲ್ಸ್ಬಿಟ್ರ? ಈಗ ಫಿರಂಗಿ ದಾಳಿ ನಡೆಸಿದ್ರಿ. ನೀರು ಜಲ ಫಿರಂಗಿ ದಾಳಿ ಮೊನ್ನೆ ಒಂದು ವಾರದಿಂದ ಯಾರ ಹತ್ರ ಮೊಸಳೆ ಕಣ್ಣೀರ್ ಬಿಡ್ತೀರಿ ನೀವು? ಕರ್ನಾಟಕ ರಾಜ್ಯದ ರೈತರಿಗೆ ಮಾತಾಡ್ತಿದ್ದೀರಿ. MSP ಘೋಷಣೆ ಮಾಡಕ್ಕಾಗಿಲ್ಲ ನಿಮ್ಗೆ. MSP ಘೋಷಣೆ ಮಾಡಕ್ಕಾಗಿಲ್ಲ ಇವತ್ತವರೆಗೂ ನಿಮ್ ಕೈಯಲ್ಲಿ. ರೈತರ ಆಯ್ತು. ಯಾರು ನಾವೇನ್ ಕಾರಣ ಆಗ್ತೀವಿ ಸರ್? ಒಂದ್ ನಿಮಿಷ, ನಾವೇನ್ ಕಾರಣ ಆಗ್ತೀವಿ? ನಮ್ಮ ಕೈಲಿ ಹಣಕಾಸಿನ ಇಲಾಖೆ, ಕೃಷಿ ಇಲಾಖೆ ನಮ್ಮ ಕೈಲಿ ಕೇಂದ್ರದ್ದು. ಏನ್ರಿ ಮಾತಾಡ್ತೀರಿ? ರೈತರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸ್ತಾರೆ ಇವರು. 800 ಜನ ಬಿಸಿಲು ಮಳೆ ಚಳಿ ಬಜೆಟ್ ಅಲ್ಲಿ ಘೋಷಣೆ ಮಾಡ್ತೀವಿ. ಎಲ್ರಿ ಘೋಷಣೆ ಮಾಡ್ಲಿಲ್ಲ ನೀವು ಇನ್ನು? ಯಾಕೆ ಸ್ವಾಮಿ ಮತ್ತೆ ರೈತರು ರಸ್ತೆಗೆ ಇಳಿದಿದ್ದಾರೆ? ದೆಹಲಿಯಲ್ಲಿ ಜಲಪಿರಂಗಿ ಬಿಡಾಯಿಸ್ತೀರಿ ಅವ್ರ ಮೇಲೆ, ರೈತರ ಮೇಲೆ ಸುಳ್ಳು ಹೇಳ್ತೀರಿ. ಸರ್ ಆಯ್ತು ಸರ್, ಉದ್ಯೋಗ ಸೃಷ್ಟಿ ಬಗ್ಗೆ ಬಹಳ ಏನೇನೋ ಮಾತಾಡ್ಬಿಟ್ರು. ಮೊನ್ನೆ ಹೆಣ್ಮಕ್ಳು ಅತ್ತೆ ಮತ್ತೆ ಸೊಸೆ ಇಬ್ರು ಸೇರಿ ಗ್ಯಾರಂಟಿ ಯೋಜನೆಯಲ್ಲಿ ಕೊಟ್ಟರು ಹಣದಿಂದ ಬೋರ್ವೆಲ್ ಕೊರ್ಸ್ಕೊಂಡಿದ್ದಾರೆ. ಅಲ್ಲ, ಅವ್ರ ಮಗ 15,000. ಅದೆಲ್ಲ ಗ್ಯಾರಂಟಿಯಿಂದ ಬಂದಿದ್ದಲ್ವಾ? ಅದೆಲ್ಲ ಒಳ್ಳೇದಲ್ವಾ? ನೀವು ಗ್ಯಾರಂಟಿಗಳು ವಿರೋಧಿನೇನ್ರಿ? ಹಾಗಿದ್ರೆ ಜನಪರ ಕಲ್ಯಾಣ ಕಾರ್ಯಕ್ರಮಗಳು ವಿರೋಧಿಗಳು ಅಂತ ಅರ್ಥ ಅಲ್ಲಿಗೆ. ಅಲ್ಲ, ನಾನು ಹೇಳೋದು ಈಗ ನಮ್ಮ ಪ್ರಶ್ನೆ ಅಲ್ವೇನ್ರಿ? ಸರ್ ಆಯ್ತು, 1 ನಿಮಿಷ. ಇವ್ರ ಮನೆಗೆ ಬರ್ತೀರಾ 200 ಯೂನಿಟ್ ಕರೆಂಟ್ ಫ್ರೀ ಬಳಸ್ಕೋತಾ ಇಲ್ವಾ ಇವ್ರು ಬಿಟ್ಕೊಂಡಿದಾರ? ಭಾರತ ದೇಶದಲ್ಲಿ 1 ನಿಮಿಷ, ಭಾರತ ಪ್ರಕಾಶ ಸಿಕ್ಕಿದೆ ಅಂತ ಘೋಷಣೆ ಮಾಡಿದ ವಾಜಪೇಯಿ ಅವರು. 1 ನಿಮಿಷ ಇರಿ ಮೇಡಮ್ ಅವರೇ, ನೀವು 95 1 ನಿಮಿಷ ಭಾರತ ಪ್ರಕಾಶ ಸುತ್ತಿದೆ ಅಂತ ಘೋಷಿಸಿದ್ ನಾವ ಸರ್? ಇದೇ ವಾಜಪೇಯಿ ಅವರು. ಈಗ ಗ್ಯಾರಂಟಿ ಯಾಕೆ ಸರ್ ಇನ್ನೂ ಪ್ರಕಾಶಿಸ್ತಿಲ್ಲ ಭಾರತ? ಅಲ್ಲ, ನಿಮ್ಮ ಮನೆಯಿಂದ ತರ್ತಾ ಇದ್ರಾ? ಯಾಕೆ ಇನ್ನೂ ಪ್ರಕಾಶಿಸ್ತಿಲ್ಲ ಭಾರತ? ನಮ್ಮ ಮನೆಯಿಂದ ಯಾರು ಅವ್ರ ಮನೆಯಿಂದಲೂ ಕೂಡ ನಮ್ಮ ಮನೆಯಿಂದ ಬರಲ್ಲ ಸರ್. ನೋಡಿ ಸರ್, ಮೋದಿ ಅವರೇನು, ಮೋದಿ ಅವರು, ನಡ್ಡಾ ಅವರು, ಅಮಿತ್ ಶಾ ಅವರು. 1 ನಿಮಿಷ ಸರ್, ಮೋದಿ ಅವರು ಅಮಿತ್ ಶಾ, ಅದೇ ಅದನ್ನೇ ನಾವು ಕೇಳ್ತಾ ಇದ್ದೇವೆ.
ದುಡ್ಡು, ನಮ್ಮ ಜನರ ದುಡ್ಡು, ನಮ್ಮ ತೆರಿಗೆ, ನಮ್ಮ ಹಕ್ಕು ಯಾಕ್ರಿ ನಮ್ಮ ಪಾಲ್ ಕೊಡ್ತಾ ಇಲ್ಲ ನೀವು? ಕೇಳಿ ಅವ್ರನ್ನ, ಕೇಳಿ. ತೆರಿಗೆ ನಮ್ಮ ಹಕ್ಕಲ್ವ ಕರ್ನಾಟಕದ್ದು? ಈಗ ನೀವ್ ಹೆಂಗ್ ಹೇಳ್ತಿದ್ರಿ ಅಂದ್ರೆ ನಾವು ಶಾಸಕರುಗಳು ಸಚಿವರುಗಳು ನಮ್ಮ ಪರ್ಸಿಂದ ತೆಗೆದು ಒಂದು ನಿಮಿಷ, ನಮ್ಮ ನಾವೆಲ್ಲೂ ಮನೆ ಹೇಳಿಲ್ಲ ಸರ್. ಮಾಡ್ಕೊಂಡು ಸರ್, ಜನರಿಗೆ 2,000 ನಾವು ಆ ಮಾತನ್ನೆಲ್ಲೂ ಹೇಳಿಲ್ಲ. ಜನರ ದುಡ್ಡು ನಮ್ಮ ಜವಾಬ್ ದುಡ್ಡು ಕೊಡ್ತಿದೀವಿ ಅಂತ ಹೇಳಿಲ್ಲ, ನಾವೆಲ್ಲೂ ಹೇಳಿಲ್ಲ. ಆ ಮಾತನ್ನ ವಾಪಸ್ ತಗೋಬೇಕಾ ಮಾತನ್ನ? ಲಾಸ್ಟ್ ರಿಯಾಕ್ಷನ್. ಆದ್ರೆ ನಾನೇನ್ ಹೇಳ್ತಾ ಇದ್ದೇನೆ, ಉದ್ಯೋಗಗಳನ್ನ ಭರ್ತಿ ಮಾಡೋ ವಿಷಯದಲ್ಲಿ ದಯಮಾಡಿ ಕೇಂದ್ರ ಸರ್ಕಾರದವರು ವರ್ಷಕ್ಕೆ 2,000 ಉದ್ಯೋಗ ಸೃಷ್ಟಿ ಮಾಡ್ತಿದ್ದಾರೆ. 22 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿ ಯಾರ್ಯಾರು ಉದ್ಯೋಗ ಹೇಳ್ರಿ? 77 ಲಕ್ಷ ಉದ್ಯೋಗಗಳನ್ನು ನಷ್ಟ ಮಾಡಿದಿರಿ. ಪೀಣ್ಯ ಇಂಡಸ್ಟ್ರಿನ ಮುಗಿಸಿಬಿಟ್ಟಿದ್ದೀರಿ. ಯಾಕೆ ಯಕ್ಷಗಾನ ಕಲಾವಿದರಿಗೆ ಅವಮಾನ ಮಾಡ್ತೀರಿ? ಯಾಕೆ ಅವ್ರ ಬಗ್ಗೆ ಮಾತಾಡ್ತೀರಿ ನೀವು? ಕೊನೆಯದಾಗಿ ಅಲ್ಲ ನೋಡಿ, ಕೇಂದ್ರ ಸರ್ಕಾರದ ಯಾವುದೇ ಉತ್ತರದಾಯಿತ್ವ ಇಲ್ಲ ಕರ್ನಾಟಕದ ಪರವಾಗಿ. ಆಯ್ತು, ಅವ್ರು ನಮ್ಮ ಮೇಲೆ ಗೂಬೆ ಕೂರ್ಸೋದ್ ಬೇಡ. ಈಗ ಅಧಿಕಾರದಲ್ಲಿ ಇದ್ದಾರೆ, ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಿ ಯುವಕರಿಗೆ ಅನುಕೂಲ ಆಗುವಂತೆ, ಸರ್ಕಾರಿ ಕಚೇರಿಗಳು ಸಸೂತ್ರವಾಗಿ ನಡ್ಕೊಂಡು ಹೋಗುವಂತೆ, ಭ್ರಷ್ಟಾಚಾರ ರಹಿತವಾದ ಮುಕ್ತವಾದ ಸರ್ಕಾರವನ್ನ ನೀವು ನಡೆಸಿ ಅಂತ. ಓಕೆ ಥ್ಯಾಂಕ್ ಯು. ಲಾಸ್ಟ್ ಕೊನೆಯದಾಗಿ ಸರ್ ನೋಡಿ ಸರ್, ನಾವು ನಮ್ಮ ರಾಜ್ಯದ ಏನು ಉದ್ಯೋಗ ಆಕಾಂಕ್ಷಿಗಳಿದ್ದಾರೆ ಅವ್ರ ಪರವಾಗಿದ್ದೇವೆ. ನಾವು ಪ್ರಾಮಾಣಿಕವಾಗಿ ಅವರ ಬದ್ಧತೆ, ನಮ್ಮ ಬದ್ಧತೆ ಏನು ಅಂತಂದ್ರೆ ಇವ್ರಿಗೆಲ್ಲ ಧನ್ಯವಾದ ಕೊಡಬೇಕು ಮತ್ತು ಉದ್ಯೋಗಗಳನ್ನು ಭರ್ತಿ ಮಾಡಬೇಕು. ಕಾಲಕ್ಕೆ ಅದನ್ನು ನಾವು ಮಾಡೇ ಮಾಡ್ತೀವಿ. ಎಲ್ಲಾ ಇಲಾಖೆಗಳಿರೋ ಭರ್ತಿ ಮಾಡಿ. ಕುಮಾರ್ ಅವರೇ ಚರ್ಚೆಯಲ್ಲಿ ಜಾಯ್ನ್ ಆಗಿ, ಮತ್ತೆ ಮೀರಾ ಕುಮಾರ್ ಅವರೇ ಇವರು ಕೂಡ ರಾಘವೇಂದ್ರ ಅವರೇ ಚರ್ಚೆಯಲ್ಲಿ ಜಾಯ್ನ್ ಆಗಿ ನಿಮ್ಮ ಚಿಂತನೆಗಳನ್ನ ಹಂಚಿಕೊಳ್ಳೋದಕ್ಕೆ ನಿಮ್ಮಿಬ್ಬರಿಗೂ ಧನ್ಯವಾದಗಳು. ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ಈ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂದರೆ ಏನೆಲ್ಲ 2 ಲಕ್ಷಕ್ಕೂ ಹೆಚ್ಚು ಖಾಲಿ ಹುದ್ದೆ ಇರುವಂತಹ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಆ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡುವ ಕೆಲಸವನ್ನು ಮಾಡಲಿ. ಕೇವಲ ಗ್ಯಾರಂಟಿಯ ಭ್ರಮೆಯಲ್ಲಿ ಮುಳುಗದೆ ರಾಜ್ಯದ ಜನರು ಚಾತಕ ಪಕ್ಷಿಯಂತೆ ಉದ್ಯೋಗವನ್ನು ಪಡೆಯೋದಕ್ಕೆ ಕಾಯ್ತಿದ್ದಾರೆ. ಮೊದಲು ಅವರಿಗೆ ಉದ್ಯೋಗ ಭಾಗ್ಯ ಕೊಡೋ ಕೆಲಸವನ್ನು, ಉದ್ಯೋಗದ ಗ್ಯಾರಂಟಿ ಕೊಡೋ ಕೆಲಸವನ್ನು ಮಾಡಲಿ ಅನ್ನುವ ಆಗ್ರಹದೊಂದಿಗೆ ಚರ್ಚೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ವಿ. ನಮಸ್ಕಾರ.